ಇದು ಕಬ್ಬಿನ ಜ್ಯೂಸ್ ಹಾಕತಿ ಆ ಲೆವೆಲಿಗೆ ಮಾಡ್ದಂತ ಹೇಳ್ಯಾರ. ನೋಡೋಣ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಗೊತ್ತಾಗಿರ್ತದೆ ನಿಮ್ಗೆ ತಮ್ಲೈನ್ ನೋಡಿ, ಏನು ನೆಲ್ಲಿಕಾಯಿ ಜ್ಯೂಸ್. ಸೊ ನೆಲ್ಲಿಕಾಯಿ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ನೆಲ್ಲಿಕಾಯಿ ತಿಂದರೆ ಏನು ಹೆಲ್ತಿಗೂ ಒಳ್ಳೆಯದು ಮತ್ತು ಹೇರ್ಸು ಸಹ ಚೆನ್ನಾಗಿ ಬೆಳಿತಾವೆ ಅಂತ ಹೇಳ್ತಾರಲ್ಲ, ಅದಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಮಾಡೋದು ಹೆಂಗೆ ಅಂಥೇಳಿ. ಸೊ ರಾಜನ ಮಗಳು ಅವ್ರ ಅತ್ತಿಗೆ 3 ಜನ ಸೇರ್ಕೊಂಡು ಇವತ್ತು ಏನು ನೆಲ್ಲಿಕಾಯಿ ಜ್ಯೂಸ್ನ ಹೆಂಗೆ ಮಾಡೋದು ಏನು ಅಂತ ಹೇಳಿ ಗೊತ್ತಿರ್ತದೆ ಆಲ್ಮೋಸ್ಟ್ ಆಲು. ಬಟ್ ಇವ್ರು ಹೆಂಗೆ ಮಾಡಿದರು ಏನು ಅಂಥೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಇದು ನೆಲ್ಲಿಕಾಯಿ ಜ್ಯೂಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಯಾವ ಮೆಥಡಲ್ಲಿ ಮಾಡಿದರು, ಏನು ಟೇಸ್ಟ್ ಹೆಂಗಿತ್ತು, ಅವ್ರ ರಿಯಾಕ್ಷನ್ ಹೆಂಗಿತ್ತು ಏನು, ಸೊ ನೋಡೋಣ ಬರ್ರಿ. ಹಾಯ್ ಬುಜ್ಜಿ, ಏನು ಮಾಡ್ತಿದ್ರಿ? ನಾವು ಜ್ಯೂಸ್ ಮಾಡ್ತಿದ್ದೀವಿ. ಏನಾಯ್ತು? ಆಮ್ಲ ಜ್ಯೂಸ್ ಮಾಡ್ತಿದ್ದೀವಿ ನಾವು. ನಮ್ಮ ಚಿಕ್ಕಪ್ಪ ಮಾಡ್ತಿದ್ದಾರೆ. ನೋಡಿ ಬನ್ನಿ, ಶುಂಠಿ ಎಲ್ಲ ಇದನ್ನ ಮಾಡ್ತಿದ್ದಾರೆ, ಸಿಪ್ಪೆ ತೆಗೆದಿದ್ದಾರೆ. ಆಮ್ಲ ಜ್ಯೂಸ್ ಏನಕ್ಕೆ? ಆಮ್ಲ ಜ್ಯೂಸ್ ಒಳ್ಳೆಯದು, ಅದಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತೆ ಏನು ಬೇಕು ನಿಮಗೆ? ಆ್ಯಂಟಿ ಏಜಿಂಗ್ ಜಾಸ್ತಿ ಇರುತ್ತೆ ಇದರಲ್ಲಿ. ಬುಜ್ಜಿ ನಿನಗೆ ಅರ್ಥ ಆತ ಬುಜ್ಜಿ? ಏನೇನೇನು ಹಾಂ ಅಂತೀಯಲ್ಲ, ಹೆಂಗೆ ಗೊತ್ತಾ ನಂಗೆ? ಮ್ಯಾನೇಜ್ ಮಾಡೋಕೆ ನಿಮಗೆ. ಆಮೇಲೆ ಒಂದು ಸ್ವಲ್ಪ ಏನೇನು ಆಮ್ಲ ಜ್ಯೂಸ್ ಇದು ಕಹಿ ಆಗಲ್ಲ, ಒಂಥರ ಒಗರು ಅನ್ನಂಗೆ? ಇಲ್ಲ, ಅದಕ್ಕೆ ಕಹಿ ಆಗಬಾರ್ದು ಅಂತ ಸ್ವಲ್ಪ ಅದರಲ್ಲಿ ಬೆಲ್ಲ ಹಾಕಿ. ಹೊಸ ಜ್ಯೂಸ್ ಮೇಕರ್. ಇದರಲ್ಲಿ ಆಮ್ಲ ಕಟ್ ಮಾಡಿದ್ದು ಆಮ್ಲ, ಕಟ್ ಮಾಡಿದ ಆಮೇಲೆ ಒಂದು ಸ್ವಲ್ಪ ಏನಿದು? ಕರಿಬೇವು ಏನಕ್ಕೆ? ಕರಿಬೇವು ಹೇರ್ ಫಾಲ್ ಕಂಟ್ರೋಲ್ಗೆ, ಹೇರ್ ಗ್ರೋತ್ ಚೆನ್ನಾಗಾಗೋಕ್ಕೆ ಇಷ್ಟು ಕರಿಬೇವು ಹಾಕ್ಬಿಟ್ಟು, ಆಮೇಲೆ ಇದು ಪುದೀನ ಕೊತ್ತಂಬರಿ, ಸ್ವಲ್ಪ ಟೇಸ್ಟ್ಗೆ ಓಕೆ ಓಕೆ, ಪುದೀನ ಸ್ವಲ್ಪ ಇಷ್ಟೇ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಅದು ಸ್ವಲ್ಪ ಏನದು? ಕಾಳು ಮೆಣಸು, ಒಂದು 5-6 ಕಾಳು ಮೆಣಸು. ಅದನ್ನ ಜಜ್ಜಕ್ಕೆ ಅದನ್ನ ಜಜ್ಜಬೇಕು. ಮತ್ತೆ ಜಜ್ಬೇಕಂತ ನೋಡ್ರಿ. ಮಾಡಿಬಿಟ್ಟು ಈ ಕಾಳು ಮೆಣಸು ಹಾಕೋದ್ರಿಂದ ಏನಾಗುತ್ತೆ, ನೀವು ಇದು ನೆಲ್ಲಿಕಾಯಲ್ಲಿ ಇದು ಇರುತ್ತೆ, ಏನೋ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅದು ಅಬ್ಸರ್ವ್ ಆಗಬೇಕು ಅಂದ್ರೆ ಬಾಡಿಗೆ ಇದನ್ನ ಹಾಕ್ಬೇಕು. ಏನಿದು? ಕಾಳು ಮೆಣಸು ಹಾಕಿ. ಓಕೆ, ಆಮೇಲೆ ಸ್ವಲ್ಪ ಬೆಲ್ಲದಲ್ಲಿ ಕೂಡ ಐರನ್ ಕಂಟೆಂಟ್ ಇರುತ್ತೆ. ಆದ್ಮೇಲೆ ಮಿಕ್ಸ್ ಮಾಡಬೇಕು, ಆವಾಗ ಜ್ಯೂಸ್ ಆಗುತ್ತೆ. ಅದ್ರ ಮೇಲೆ ಪುದೀನ ಹಾಕಬೇಕು. ಅದಕ್ಕೆ ಎಲ್ಲ ಅದಕ್ಕೆ ಈ ಬುಜ್ಜಿ ಕೂದಲು, ಅವ್ರ ಚಿಕ್ಕಪ್ಪನ ಕೂದಲು ಇಷ್ಟು ಲೆಂತ್ ಬೆಳೆದವನ. ಮಧ್ಯದಾಗ ಇವ್ರ ಜಗಳ.
ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅಷ್ಟೇ ಸ್ವಲ್ಪ ಆಮೇಲೆ ಮಾಡಿ ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡಿ ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ಹೇಳು ಇವಾಗ ಹೇಳು. ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ನಾವು ಲಾಗ್ ಮಾಡ್ತಿರೋದು, ನಾವೇನು ಸುಮ್ಮನೆ ಲೈವ್ ಬರ್ರಿ ಅಂತ ಮಾಡ್ತೀವಿ. ಹಾಕ್ಬಿಟ್ಟು ಓಕೆ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಲೆಟ್ಸ್ ಮಿಕ್ಸ್. ಸರಿ ಇನ್ನೂ ಸ್ವಲ್ಪ ನೋಡೋಣ. ಸಣ್ಣ ಆಗಿದೆಯಾ ಇಲ್ವಾ ನೋಡಿ. ಆಗಿದೆ. ಇಲ್ಲ, ಆಗಿಲ್ಲ, ಇನ್ನೂ ಚೂರಾಗಿದೆ. ಇದನ್ನ ನೀವು ಲಾಗಲ್ಲಿ ನೋಡ್ತಿದ್ದಾಗ ಇದನ್ನ ಓದ್ಬಿಡಿ. ಚೂರಾಯ್ತಾ? ಹ್ಞೂ ಈಗ ಆಮ್ಲ ಜ್ಯೂಸ್ ರೆಡಿ. ರೆಡಿ. ಟಪಕ್. And the amla juice is ready. ರೆಡಿ. ವಾವ್. ನಮ್ಮ ರಾಜು ಕಲ್ಯಾಣಿ ಅವರು ಆಮ್ಲ ಜ್ಯೂಸ್ ಮಾಡಿಕೊಟ್ಟಿದ್ದಾರೆ. ಆಮ್ಲನ ಹಂಗೆ ತಿನ್ನಕ್ಕೆ ಹುಳಿ ಇದು ಕಬ್ಬಿನ ಜ್ಯೂಸ್ ಹಾಕತಿ ಆ ಲೆವೆಲಿಗೆ ಮಾಡ್ದು ಅಂತ ಹೇಳ್ಯಾರ. ನೋಡೋಣ, ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಏನು ಸರಿ ಕಾಕಿಕ್ಕೆ ಅಂದೆ ಮತ್ತು ನನ್ನ ಮೇಲೆ ಸ್ಮೆಲ್ ಮಾತ್ರ ಸಖತ್ತಾಗೈತಿ. ಚೆನ್ನಾಗಿರ್ತೈತಿ ಒಂಚೂರು ಹುಳಿ ಫ್ಲೇವರು. ಹ್ಞೂ ಮೂರು ನುಗ್ಗಿ ಅದ್ರ ಮೇಲೆ ಇಕ್ಕಿ ನೋಡಿಕಿ. ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಇದೆ. ಸರಿ ನನಗೆ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ ಇರುತ್ತೆ. ಒಳ್ಳೆಯದು, ಆ್ಯಂಟಿ ಏಜಿಂಗ್ ಬಗ್ಗೆ ವರ್ಕ್ ಮಾಡುತ್ತೆ. ತಡಿ ಗುಜ್ಜಿ ರಿಯಾಕ್ಷನ್ ಒನ್ ಮೋರ್ ರಿಯಾಕ್ಷನ್. ನೀರು ಕುಡಿಯಕ್ಕೆ ಬಂದೆ. ಆಮ್ಲನ ತಿನ್ನಕ್ಕೆ ಆಗಲ್ಲ ಹಂಗೆ ಹಿಂಗೆ ಅನ್ನೋರು ಆರಾಮಾಗಿ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಚೆನ್ನಾಗಿರ್ತದೆ. ಎಲ್ಲದು ಹೆಲ್ತಿಗೆ ಒಳ್ಳೆಯದು. ಬೆಲ್ಲ ಐತಿ, ಆಮೇಲೆ ಕರಿಬೇವು ಐತಿ, ಕೂದಲಿಗೆ ಏಳು ಮಾಡಿಸಿದಂಥ ಜ್ಯೂಸ್ ಇದು ಒಳ್ಳೆಯದು. ಕುಡ್ರಿ ಎಂಜಾಯ್. ಥ್ಯಾಂಕ್ ಯು. ಎಂಜಾಯ್. ಸೊ ನೀವು ಕೂಡ ಈ ಜ್ಯೂಸ್ನ ಮಾಡ್ಕೊಳ್ಳಿ, ಕುಡೀರಿ. ಹೆಂಗಿತ್ತು, ಸೊ ನೀವು ಮಾಡ್ಕೊಂಡಾಗ ಹೆಂಗೆ ಬಂದಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಒಂದು ಒಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಜ್ಯೂಸ್. ಸೊ ನೀವು ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.